ಎಂಥ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ, ಒಂದು ಯುದ್ಧ ಮುಗ್ದಿದೆ, ಸೀಸ್ ಫೈರ್ ಆಗಿದೆ, 40 ದಿನ ಆದಮೇಲೆ ಇನ್ನೇನು ಎಲ್ಲವೂ ಪ್ರಾಬ್ಲಮ್ ಸಾಲ್ವ್ ಆಯಿತು ಅನ್ನುವಾಗ ಈಗ ಮತ್ತೆ ಹೊರ್ಮುಜ್ ಜಲಸಂಧಿ ಮತ್ತೆ ದಿಗ್ಬಂಧನಕ್ಕೆ ಒಳಗಾಗಿದೆ. ಸೊ ಇದನ್ನು ಎಷ್ಟು ದಿನ ಕಂಪನಿಗಳು, ಇವಾಗ ಆಯಿಲ್ ಕಂಪನೀಸ್ನ ಫೈನಲಿ ಸೆಂಟ್ರಲ್ ಗೌರ್ಮೆಂಟೇ ಬೇಲ್ಔಟ್ ಮಾಡಬೇಕು. ಈಗ ಆಯಿಲ್ ಕಂಪನೀಸು 30,000 ರಿಂದ 32,000 ಪ್ರತಿ ತಿಂಗಳು ಅವರು ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೆ ಬೇಲ್ಔಟ್ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಏನು ಅವ್ರಿಗೆ ದುಡ್ಡು ಕೊಡಬೇಕು. ಸೊ ಇಂಥದ್ದೊಂದು ಸ್ಥಿತಿಯಲ್ಲಿದ್ದಾಗ ಮತ್ತೆ ನಾವು 1991 ನೆನಪಿಸ್ಕೋಬೇಕು. ಆಗ ನಮ್ಮ ಹತ್ರ ಕೇವಲ 15 ದಿನ ಮಾತ್ರ ನಮ್ಮ ಆಮದಿಗೆ ಆಗುವಷ್ಟು ಫಾರೆಕ್ಸ್ ನಮ್ಮ ಹತ್ರ ಇತ್ತು. ಅಂದರೆ ನಾವು ಬರೀ 15 ದಿನ ಕೊಂಡ್ಕೊಳ್ಳಿಕ್ಕೆ ನಮ್ಮ ಹತ್ರ ದುಡ್ಡಿತ್ತು. ಅಂತ ಒಂದು ದೊಡ್ಡ ಕ್ರೈಸಿಸ್ ಆಯಿತು. ಆಗ ನಮ್ಮ ದೇಶದಲ್ಲಿರುವಂಥ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ನಾವು ಏರ್ಲಿಫ್ಟ್ ಮಾಡ್ತೀವಿ, ಸ್ವಿಟ್ಜರ್ಲ್ಯಾಂಡ್ ಸೆಂಟ್ರಲ್ ಬ್ಯಾಂಕ್ಗೆ ಏರ್ಲಿಫ್ಟ್ ಮಾಡ್ತೀವಿ. ಸೊ ಇಂಥದ್ದೊಂದು ಪರಿಸ್ಥಿತಿ ಆಗ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಆದರೆ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಂಡ್ರೆ, ಈಗ ಫಾರೆಕ್ಸು ಮುಂಚೆ ನಮ್ದು ಇವಾಗ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ $728.5 ಬಿಲಿಯನ್ ಇದೆ. ಅದು ಇವಾಗ $690.7 ಬಿಲಿಯನ್ ಬಂತು. ಸೊ ಹಾಗಾಗಿ ಇವಾಗಲೇ ಒಂದಷ್ಟು ಎಚ್ಚರಿಕೆಯನ್ನು ತಗೊಂಡ್ರೆ, ನಮ್ಮ ರುಪಿ ಬೇರೆ ಸ್ಲೈಡ್ ಆಗ್ತಾ ಇದೆ. ಬಿಕಾಸ್ ಡಾಲರ್ ಎಲ್ಲವೂ ಟ್ರೇಡ್ ಇವಾಗ್ಲೂ ನಿಮಗೆ 50.6% ಅಷ್ಟು ಡಾಲರಲ್ಲೇ ಆಗ್ತಾ ಇದೆ. ಸೊ ಹಿಂಗಿರುವಾಗ ನಾವು ಒಂದಷ್ಟು ಮುನ್ನೆಚ್ಚರಿಕೆ ತಗೊಂಡ್ರೆ ಇದರಿಂದ ಏನಾದ್ರು ಒಳ್ಳೇದಾಗಬಹುದು ಅಂತ ಯೋಚನೆ ಮಾಡಿ ಇಂಥದ್ದೊಂದು ಕರೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕೇನು ಅಂದರೆ 4 ಮೇಜರ್ ಐಟಮ್ಸೇ ನಮ್ಮ ಬಹುತೇಕ ಆಮದಿನ ಬಿಲ್ನ ಶೇಖರಿಸಿಕೊಳ್ಳುತ್ತೆ. ಮೊದಲನೇದು ಆಯಿಲ್ 85% ತರಿಸ್ಕೋತೀವಿ. ಎರಡನೇದು ಗೋಲ್ಡ್, ನಾವು ಹೆಚ್ಚು ಕಮ್ಮಿ 700 ರಿಂದ 1000 ಟನ್ ಬಂಗಾರವನ್ನ ಪ್ರತಿ ವರ್ಷ ನಾವು ಆಮದು ಮಾಡ್ಕೊಳ್ತೀವಿ. ನಮ್ಮ ದೇಶದಲ್ಲಿ ಒಂದು 780 ರಿಂದ 850 ಕೆಜಿ ಉತ್ಪಾದನೆ ಮಾಡ್ತಾರೆ. ಇನ್ನ ಮೂರನೇದು ಫರ್ಟಿಲೈಸರ್ಸ್, 4ನೇದು ಇಡಿಬಲ್ ಆಯಿಲ್. ಈ 4ರಲ್ಲಿ ಒಂದು ವೇಳೆ ಏನಾದ್ರೂ ನಾವು ಮಿತವ್ಯಯವನ್ನ ಮಾಡಿದ್ರೆ ಆಗ ನಮ್ಮ ವಿದೇಶಿ ವಿನಿಮಯ ಕೂಡ ಉಳಿಯುತ್ತೆ. ಹಾಗೇನೆ ನಮ್ಮ ರುಪಿ ಏನು ಸ್ಲೈಡ್ ಆಗ್ತಾ ಇದೆ, ಡೌನ್ ಆಗ್ತಾ ಇದೆ, ಅದನ್ನ ಉಳಿಸಬಹುದು ಅನ್ನುವಂಥದ್ದು ಒಂದು ಇದಷ್ಟೇ. ಈ ಮೋದಿ ಅವರು ಕೊಟ್ಟಿರುವಂತಹ ಸಲಹೆ ಸರಿ ಇದೆಯಾ? ಅಲ್ಲ, ಇಲ್ಲಿ ಸಲಹೆ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣಕ್ಕಾಗಿ ಅದು ಸರಿ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ. ಯಾವ ಕಾರಣಘಟ್ಟದಲ್ಲಿ, ಯಾವ ಕಾಲಘಟ್ಟದಲ್ಲಿ ಡೀಟೇಲ್ಡ್ ವಿಚಾರವನ್ನ ನಿಮ್ಮಿಂದ ನಾನು ತಿಳ್ಕೊಳ್ತೀನಿ. ಸಲ ಆಗೋದಿದ್ರೆ ಅದನ್ನು ಹೇಳಿ, ಜನರಿಗೆ ಅರ್ಥ ಆಗ್ಲಿ. ನೋಡಿ, ಸಲಹೆ ಅಂತ ಕೊಟ್ಟಿದ್ದಾರೆ. ಈಗ ನೀವು ಬಂಗಾರ ಕೊಂಡ್ಕೊಳ್ಬೇಡಿ, ಅನಿವಾರ್ಯ ಅಲ್ಲದೆ ಇದ್ರೆ ಅಂತ ಹೇಳಿದ್ದಾರೆ. ಅನಿವಾರ್ಯ ಇದ್ರೆ ತಗೊಳ್ತಾರೆ. ಈಗ ನೋಡಿ, ಈಗ ನಾವು 700 ರಿಂದ 1000 ಟನ್ ತಗೊಳ್ತಾ ಇದೀವಿ. 1000 ಟನ್ ಅಷ್ಟು ನಾವೇನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 72 ಬಿಲಿಯನ್ ಇದೆ. ಅದರಲ್ಲಿ ನಮಗೆ 50 ಬಿಲಿಯನ್ ಕಡಿಮೆ ಆದ್ರೇನು ಭಾರತಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ಅಲ್ಲ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ $72 ಬಿಲಿಯನ್ ನಾವು ಈಗ ಪೇ ಮಾಡ್ತಾ ಇದ್ದೀವಿ, ಅದು ಕಡಿಮೆ ಆದ್ರೆ ಅನುಕೂಲ ಆಗುತ್ತೆ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965ನೇ ಇಸ್ವಿಯಲ್ಲಿ ಭಾರತದಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಇತ್ತು. ಅವಾಗ ಒಂದು ಕರೆ ಕೊಟ್ಟರು ಅವರು, ವಾರಕ್ಕೊಂದಿನ ಉಪವಾಸ ಮಾಡಿ ಅಂತ ಅವ್ರು ಕರೆ ಕೊಟ್ಟರು. ನಾನೇ ಗಮನಿಸಿದಂಗೆ ಒಂದು 10 ವರ್ಷದಿಂದ ಅನೇಕ ಹಿರಿಯರು ಹೇಳ್ತಾ ಇದ್ರು. ಅವಾಗೂ 1965 ಅಲ್ಲಿ ಅವ್ರು ಕರೆ ಕೊಟ್ಟಿದ್ದಾರೆ. ಕೆಲವರು ಫಾಲೋ ಮಾಡಿದ್ರು. ಸಮಯ ಕೊಡ್ತೀನಿ ಪ್ಲೀಸ್. ಅವರು ಫಾಲೋ ಮಾಡಿದ್ದಾರೆ ಕೆಲವರು. ಅದರಿಂದ ಒಂದಷ್ಟು ಅನುಕೂಲನೂ ದೇಶಕ್ಕೆ ಅವತ್ತಿನ ದಿನ ಆಗಿತ್ತು. ಇವತ್ತೊಂದು ಕರೆ ಕೊಟ್ಟಿದ್ದಾರೆ. ಇದರಲ್ಲಿ ಈವನ್ 40% ಜನ ಫಾಲೋ ಮಾಡಿದ್ರೇನು ಅದರಿಂದ ಭಾರತಕ್ಕೆ ಅನುಕೂಲ ಆಗುತ್ತೆ. ಈಗ ಲಾಸ್ಟ್ ಇಯರ್ ನೋಡಿ, ನಮ್ದು ಎಕ್ಸ್ಪೋರ್ಟ್ಸ್ 441.18 ಬಿಲಿಯನ್ ಇತ್ತು. ಆಯ್ತಾ, ನಮ್ದು ಇಂಪೋರ್ಟ್ಸ್ $775 ಬಿಲಿಯನ್ ತಲುಪ್ತು. ಅಂದ್ರೆ ಡೆಫಿಸಿಟ್ 333 ಬಿಲಿಯನ್. ಇದರಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಇದನ್ನ ಫಾಲೋ ಮಾಡಿ. ಹಂಗಂತ ಎಲ್ಲರೂ ನೀವು ಯಾರು ಉಪಯೋಗಿಸ್ಬೇಡಿ, ಕಾರ್ ಉಪಯೋಗಿಸ್ಕೋಬೇಡಿ, ಕ್ಯಾಬ್ ಉಪಯೋಗಿಸ್ಬೇಡಿ, ಈ ತರದ್ದಲ್ಲ. ಅಲ್ಲಿ ಅರ್ಥ ಮಾಡ್ಕೋಬೇಕು, ಎಲ್ಲೆಲ್ಲಿ ಸಾಧ್ಯ ಇದೆ, ನಗರ ಪ್ರದೇಶದಲ್ಲಿ ಎಲ್ಲಿ ಸಾಧ್ಯ ಇದೆ ಅಲ್ಲಿ ಉಪಯೋಗಿಸಿ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗೇನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿರ್ಬೇಕು. ಎಗೈನ್ ಅವ್ರು ಮಾತಾಡುವಾಗ ಅವ್ರು ಹೇಳಿರೋದೇನು, ಎಲ್ಲೆಲ್ಲಿ ಸಾಧ್ಯತೆ ಇದೆ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೆಲವು ಊರಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಉಪಯೋಗಿಸಕ್ಕಾಗಲ್ಲ. ಇದು ಇರೋ ಕಡೆ ಉಪಯೋಗಿಸಿ ಅಂದ್ರೆ ಏನ್ ತಪ್ಪಿದೆ? ಈಗ ನಾವು ಎಲ್ಲವನ್ನ ನಾನು ಹೇಳೋದೇನ್ ಗೊತ್ತಾ, ಅವರು ಇದು ಸಜೆಷನ್ ಅಂತ ಕೊಟ್ಟಿದ್ದಾರೆ, ಇದನ್ನ ಮಾಡಿ. ಈಗ ಡಿಮಾನಿಟೇಷನ್ ಟೈಮಲ್ಲಿ ಏನಾಯ್ತು, 8 ಗಂಟೆ ಏನಂದ್ರೆ ಇದು ಇರಲ್ಲ ಅಂತ ಹೇಳೋದು ಬೇರೆ. ಇದು ಸಲಹೆ ಅಂತ ಕೊಡ್ತೀನಿ ಭಾರತ ದೇಶಕ್ಕೆ, ಇದನ್ನ ಭಾರತದ ಜನರಿಗೆ ಬಿಡ್ತೀನಿ ಅನ್ನುವಂತ ಮಾತನ್ನ ಅಲ್ಲಿ ಹೇಳುವಾಗ ನನಗೆ ಇದರಲ್ಲಿ ಏನ್ ತಪ್ಪು ಕಾಣಿಸ್ತಾ ಇಲ್ಲ. ನೋಡಿ, ಮಾರ್ಗನ್ ಸ್ಟ್ಯಾನ್ಲಿ ಅನ್ನುವಂಥವ್ರು ಒಂದು ವರದಿಯನ್ನ ಕೊಡ್ತಾರೆ. ಭಾರತದಲ್ಲಿ ಈಗಾಗಲೇ ಭಾರತದ ಕುಟುಂಬಗಳಲ್ಲಿ 34,600 ಟನ್ ಚಿನ್ನ ಇದೆ ಅಂತ. ಈಗ ನೋಡಿ, ಅದು ಭಾರತದ ಇವತ್ತಿನ ಏನು ನಮ್ದು ಆರ್ಥಿಕತೆ GDP ಇದೆ, ಬಹುತೇಕ ಅದರಷ್ಟಿದೆ ಮನೆಗಳಲ್ಲಿ. ಈಗ ಕೆಲವು ಏನಾಗುತ್ತೆ, ಎಮೋಷನಲ್ ವ್ಯಾಲ್ಯೂಗಾಗಿ ಇಟ್ಕೊಂಡಿರ್ತೀವಿ. ಈಗ 1 ವರ್ಷ ದೇಶಕ್ಕಾಗಿ ಅನಿವಾರ್ಯವಲ್ಲದ ಸ್ಥಿತಿಯಲ್ಲಿ ಕೊಂಡ್ಕೊಳ್ಳದೆ ಇದ್ರೆ ಅವ್ರಿಗೂ ಒಳ್ಳೇದಾಗತ್ತೆ, ದೇಶಕ್ಕೂ ಒಳ್ಳೇದಾಗತ್ತೆ ಅನ್ನೋದು ಅಷ್ಟೇ. ಆಮೇಲೆ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ಅಲ್ಲಿ ಕಾರ್ ಪೂಲಿಂಗ್ ಮಾಡಿ. ಆಗ್ಲೇ ಸ್ನೇಹಿತರು ಹೇಳ್ತಿದ್ರು ಅದಕ್ಕೊಂದು ಕಾಯ್ದೆಗಳಿಲ್ಲ, ಇನ್ನ ಕಾಯ್ದೆ ಇಲ್ಲ ಅನ್ನೋದನ್ನ ಗಮನಕ್ಕೆ ತಂದಿದ್ರಿಂದ ಒಂದು ಕಾಯ್ದೆನ ಮಾಡಬೇಕು ಸರ್ಕಾರಗಳು ಅನ್ನೋಂಥದ್ದು ಈ ಮೂಲಕ ಹೇಳ್ಬೋದು. ಹಾಗೇನೆ ಇಲ್ಲಿ ಏನು ಅಂತಂದ್ರೆ ಪಾಸಿಬಿಲಿಟಿ ಇದ್ರೆ ಮಾಡಿ.
ಎಲ್ಲೆಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಗ ಫರ್ಟಿಲೈಸರ್ ಬಗ್ಗೆನೂ ಒಂದು ಮಾತು ಹೇಳಿದ್ದಾರೆ. ಸಾಧ್ಯ ಆದರೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ ಅಂತ 50% ನಮ್ದು ಗುರಿ ಇಡಬೇಕು ಅಂತ. ನಮ್ಮಲ್ಲಿ ಈಗ ತುಂಬ ಡಿಫಿಷಿಯನ್ಸಿ ಇದೆಯಾ? ತುಂಬ ಡಿಫಿಷಿಯನ್ಸಿ ಏನಿಲ್ಲ. 98 ಮೆಟ್ರಿಕ್ ಟನ್ಸ್ ಅಷ್ಟು 98 ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ಮಾತ್ರ ನಾವು ಹೊರದೇಶದಿಂದ ತರಿಸ್ತಾ ಇದ್ದೀವಿ. ಅಂದರೆ ಹೆಚ್ಚು ಕಮ್ಮಿ ನಾವು 601 ಲಕ್ಷ ಮೆಟ್ರಿಕ್ ಟನ್ ನಮಗೆ ಬೇಕು ಫರ್ಟಿಲೈಸರ್ಸು. ಅದರಲ್ಲಿ 503 ಲಕ್ಷ ಮೆಟ್ರಿಕ್ ಟನ್ಸ್ ಅಷ್ಟು ನಾವು ಸ್ವದೇಶದಲ್ಲೇ ತಯಾರಿಸ್ತೀವಿ. ಇನ್ನು ಮಿಕ್ಕಿದ ಪ್ರಾಬ್ಲಮ್ ಆಗುತ್ತೆ. ಮುಂದೆ ನಾವು ಯಾಕೆ ಪೂರ್ತಿಯಾಗಿ ಕಂಪೋಸ್ಟ್ ಬಳಸಿ ಅಂದ್ರೆ ಭಾರತದಲ್ಲೇ ಅವೈಲೇಬಲ್ ಇರೋದನ್ನ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಒಂದು ವಿಚಾರ ಕೇಶವ್, ಗೊಬ್ಬರವನ್ನ ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಲೇಬೇಕಾಗುತ್ತೆ. ಕಡಿಮೆ ಮಾಡಿದ್ರೆ ಬೆಳೆ ಬರಲ್ಲ. ಅಲ್ಲ, ಕಮ್ಮಿ ಮಾಡಿ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಕಮ್ಮಿ ಮಾಡಿ. ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. 100% ಅವ್ರು ಏನ್ ಮಾಡಿದ್ರು, ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋದ್ರು. ಒಂದೇ ಸರಿ ಯಾವ್ದು ತಯಾರಿ ಇಲ್ದಂಗೆ. ನಾವೀಗ ಆ ತರ ತಯಾರಿ ಇಲ್ದಂಗೆ ಹೋಗ್ತಾ ಇಲ್ಲ. ಕೆಮಿಕಲ್ ಫರ್ಟಿಲೈಸರ್ಸು ಇರುತ್ತೆ. ಎಲ್ಲೆಲ್ಲಿ ಈಗ ನೋಡಿ ಯೂರಿಯಾ ಯೂಸ್ ಮಾಡ್ತಾ ಇದಾರಲ್ಲ, ಯೂರಿಯಾ 55.6% ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಅಗತ್ಯ ಇರೋದು 25%. ಅಂದ್ರೆ